ಶ್ರೀಮದ್ಭಾಗವತ ಲಕ್ಷ ಶ್ಲೋಕಾತ್ಮಕವಾದದ್ದು. ವ್ಯಾಸರು 564 ಬ್ರಹ್ಮಸೂತ್ರಗಳು, ವೇದ ಮತ್ತು ಉಪನಿಷತ್ತುಗಳನ್ನು ಕೊಟ್ಟರು. ಏನು ಮಾಡಿದ್ರೂ ಸಹಿತ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಆಗಲೇ ಇಲ್ಲ. ಕೊನೆಗೆ 17 ಪುರಾಣಗಳನ್ನೂ ಸಹಿತ ರಚನೆ ಮಾಡಿಕೊಟ್ರು. ಆದರೂ ನಮಗೆ ಅರ್ಥ ಮಾಡಿಕೊಳ್ಳುವಂಥ ಶಕ್ಯತೆ ಬರಲಿಲ್ಲ. ಕೊನೆಗೆ ಶ್ರೀಮದ್ಭಾಗವತ ಎಂಬತಕ್ಕಂಥ ದೊಡ್ಡ ಗ್ರಂಥವನ್ನು ಕೊಟ್ಟರು. ಅದರಲ್ಲಿ ಯಾವ ರೀತಿಯಾಗಿ ನಾವು ಸಾಧನೆಯನ್ನು ಮಾಡಬೇಕು, ಭಗವಂತನನ್ನು ಅರ್ಥ ಮಾಡಿಕೊಳ್ಳಬೇಕು, ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕೆಂದು ವಿಶೇಷವಾಗಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಪ್ರತಿಯೊಬ್ಬರೂ ಸಹಿತ ಆ ಭಾಗವತವನ್ನು ಓದಿ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕು. ಜೀವನದಲ್ಲಿ ಬರೀ ಮಕ್ಕಳು ದುಡ್ಡೇ ಮಾಡೋದು ದೊಡ್ಡದಲ್ಲ, ಪುಣ್ಯ ಸಂಪಾದನೆಯೂ ಸಹಿತ ದೊಡ್ಡದನ್ನು ಮಾಡಬೇಕು. ಸಾಧನ ಶರೀರವಿದು ಅಂತ ಸಾಧನವನ್ನು ಮಾಡಬೇಕು ಮತ್ತು ಕೃಷ್ಣನ ಕೃಪೆಗೆ ನಾವು ಪಾತ್ರರು